ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಣ್ಣವರು ಸಹ ಕಲಾವಿದರ ಜೊತೆ ಯಾವ ತರ ಸ್ನೇಹ ಬಾಂಧವ್ಯ ಇಟ್ಕೊಂತಿದ್ರು, ಮತ್ತೆ ಅವರ ಒಂದು ಆತ್ಮೀಯತೆ ಹೇಗಿತ್ತು, ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ, ಒಂದು ಚಿಕ್ಕ ಘಟನೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಕೆಲವರು ಹೇಳ್ತಾರೆ ಅಣ್ಣವರು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರು ಅಂತೆಲ್ಲ ಅಪಪ್ರಚಾರಗಳು ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ಈ ಒಂದು ಚಿಕ್ಕ ಘಟನೆ. ಅಣ್ಣವರು ಸಹ ಕಲಾವಿದರನ್ನ ಯಾವ ತರ ಪೂಜಿಸ್ತಿದ್ರು, ಯಾವ ತರ ಪ್ರೀತಿಸ್ತಿದ್ರು, ಯಾವ ತರ ಅಭಿಮಾನ ಮಾಡ್ತಿದ್ರು, ಅವರು ನನ್ನಂತೆ ಮನುಷ್ಯರು ಅನ್ನೋ ರೀತಿನ ಯಾವ ರೀತಿಯಲ್ಲಿ ಅಣ್ಣವ್ರು ತೋರಿಸ್ತಿದ್ರು ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ನಿಮ್ಗೆ ಕನ್ನಡ ಚಿತ್ರರಂಗದ ಮೇರು ಪರ್ವತ ಅಂತಾನೆ ಹೇಳ್ಬೋದು ಇವ್ರನ್ನ. ಇವರು ಒಂದು ಆ ಕಾಲಕ್ಕೆ ಅಂದ್ರೆ 70ರ ದಶಕ ಮತ್ತೆ ಈ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಓದಿರುವಂತ ವ್ಯಕ್ತಿ ಇವರು. ಯಾರು ಅವರೇ? ಸಂಪತ್ ಅವರು. ಕನ್ನಡ ಚಿತ್ರರಂಗದ ಒಂದು ಆಧಾರದ ಸ್ತಂಭಗಳಲ್ಲಿ ಇವರು ಸಹ ಒಬ್ಬರು. ಅಣ್ಣವರ ಜೊತೆ ಹಲವಾರು ಚಿತ್ರಗಳಲ್ಲಿ ಇವರು ನಟಿಸಿದರು. ಸಂಪತ್ ಅವ್ರನ್ನ ನೋಡಿದ್ರೆ ಅಣ್ಣವ್ರಿಗೆ ಏನೋ ಒಂದು ತರ ಪ್ರೀತಿ, ಗೌರವ, ಅಭಿಮಾನ. ಅಣ್ಣವರು ಸಂಪತ್ ಅವ್ರನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ರಂದ್ರೆ ತನ್ನ ತಂದೆಯ ರೂಪದಲ್ಲಿ ಸಂಪತ್ ಅವ್ರನ್ನ ನೋಡ್ತಾ ಇದ್ರು. ಸಂಪತ್ ಅವರ ಜೊತೆ ಹಲವಾರು ಚಿತ್ರಗಳಲ್ಲಿ ಅಣ್ಣವ್ರು ಅಭಿನಯಿಸಿದ್ರು. ಅವ್ರ ಜೊತೆ ಬಾಂಡಿಂಗ್ ಹೆಂಗಿತ್ತಂದ್ರೆ ಸಂಪತ್ ಅವರ ಆ ಆಕ್ಟಿಂಗ್ ಇದಾರೆ ಅಂದ ತಕ್ಷಣ ಅಣ್ಣವ್ರು ಸಂತೋಷ, ಏನೋ ಖುಷಿ, ಆನಂದ. ಅಬ್ಬಾ ಇವರಿದ್ದಾರೆ ಈ ಚಿತ್ರದಲ್ಲಿ, ಇವ್ರ ಜೊತೆ ನಾನು ಆಕ್ಟಿಂಗ್ ಮಾಡ್ಬೇಕು, ನನ್ನ ಖುಷಿ, ಸಂತೋಷ ಅನ್ನೋ ರೀತಿಯಲ್ಲಿ ಅಣ್ಣವರು ಇರ್ತಿದ್ರು. ಇದೇ ಸಂಪತ್ ಅವ್ರಿಗೆ ಬ್ಲಡ್ ಶುಗರ್ ಮತ್ತೆ ಡಯಾಬಿಟಿಸ್ ಕಾಯಿಲೆಗಳು ಅವ್ರಿಗೆ ಬರುತ್ತೆ. ಅದು ಬಂದಾಗ ಆ ವಿಷಯ ಅಣ್ಣವ್ರಿಗೆ ತಿಳಿಯತ್ತಲ್ಲ, ಅದು ನಿಜಕ್ಕೂ ಅಣ್ಣವ್ರಿಗೆ ಒಂಥರ ಸಿಡಿಲು ಬರದಂಗ. ಅಯ್ಯೋ ಏನಪ್ಪ ಅಂತ ಒಬ್ಬ ಮೇರು ನಟಿಂಗೆ ಹಿಂಗಾಗೋಯ್ತಲ್ಲ, ಏನಿದು ಅಂತ ಅಣ್ಣವರು ಸಿಕ್ಕಾಪಟ್ಟೆ ಹತ್ತಿದ್ರಂತೆ. ಅಯ್ಯೋ ಏನಪ್ಪಾ ಇದು ಹಿಂಗಾಗೋಯ್ತಲ್ಲ ಇವರಿಗೆ ಅಂತ. ನಂತರ ಅವರು ಚಿತ್ರಗಳಲ್ಲಿ ಅಭಿನಯಿಸೋದನ್ನ ಕಮ್ಮಿ ಮಾಡ್ತಾರೆ. ಸಂಪತ್ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅಣ್ಣವರು ವಾರಕ್ಕೊಮ್ಮೆ ಸಂಪತ್ ಅವ್ರನ್ನ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಅವರು ಬೆಂಗಳೂರಲ್ಲಿ ಇದ್ರೆ, ಅಣ್ಣವರು ಬೆಂಗಳೂರಲ್ಲಿ ಇದ್ದಿದ್ರೆ ವಾರಕ್ಕೆ ಒಮ್ಮೆ, ಇಲ್ಲ ಚೆನ್ನೈಯಲ್ಲಿ ಇದ್ದಿದ್ರು ಸಹ ವಾರಕ್ಕೆ ಒಮ್ಮೆ ಹೋಗಿ ಸಂಪತ್ ಅವ್ರನ್ನ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರು. ಅವ್ರ ಆರೋಗ್ಯ ವಿಚಾರಿಸ್ತಾ ಇದ್ರು. ಇಲ್ಲ ನೀವು ಇನ್ನೇ ಇರಬೇಕು, ನಿಮ್ ಜೊತೆ ನಾನು ಆಕ್ಟಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಅಣ್ಣವರು ಸಂಪತ್ ಅವ್ರನ್ನ ಹುರಿದುಂಬಿಸ್ತಿದ್ರು. ಹೀಗೆ ಅಣ್ಣವರು ಏನಾದ್ರೂ ಮೈಸೂರಲ್ಲಿ ಶೂಟಿಂಗ್ ಇದ್ಬಿಟ್ಟಿದ್ರೆ, ಈ ಹೊಸ ಬೆಳಕು, ಈ ಕಾಮನಬಿಲ್ಲು, ಈ ತರ ಶೂಟಿಂಗ್ಗಳು ಮೈಸೂರಲ್ಲಿ ನಡೆದಾಗ ಅವರು ಪ್ರತಿದಿನ ಸಂಜೆ ಶೂಟಿಂಗ್ ಮುಗಿಸಿ ಸಂಪತ್ ಅವ್ರನ್ನ ಹೋಗಿ ಭೇಟಿ ಆಗ್ತಿದ್ರು. ಅವ್ರನ್ನ ಹೋಗಿ ನೋಡ್ಕೊಂಡು ಮಾತಾಡಿಸಿ ಬರ್ತಿದ್ರು. ಒಮ್ಮೆ ಅಂದ್ರೆ ಸುಮಾರು 1976ನೇ ಇಸ್ವಿ ಸಮಯದಲ್ಲಿ ಅಣ್ಣವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಬಂತು. ಡಾಕ್ಟರೇಟ್ ಪ್ರಶಸ್ತಿ ಬಂದಾಗ ಅಣ್ಣವರು ಸಂಪತ್ ಅವರಿಗೆ ಫೋನ್ ಮಾಡ್ತಾರೆ. ಅಣ್ಣ, ನನಗೆ ಡಾಕ್ಟರೇಟ್ ಅನ್ನೋ ಒಂದು ಗೌರವ ಸಿಕ್ಕಿದೆ, ನಿಮ್ಮ ಆಶೀರ್ವಾದ ನಾನು ತಗೊಳಕ್ ಬರ್ಬೇಕು, ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ. ಆಗ ಸಂಪತ್ ಅವ್ರಿಗೆ ಎಲ್ಲಿಲ್ಲದ ಖುಷಿ. ಅವರು ಮಲಗಿದ್ದಾಗ ಅವರು ಬರ್ತಾ ಇದ್ದಾರಂತ ವಿಷಯ ಗೊತ್ತಾದ ತಕ್ಷಣ ಅವರು ತಮ್ಮಲ್ಲಿ ಜ್ವರ ಇತ್ತು ಮತ್ತೆ ಬ್ಲಡ್ ಶುಗರ್ ಎಲ್ಲ ಇದ್ರು ಅದು ಯಾವುದನ್ನು ಕೇರ್ ಮಾಡದೆ ಸಂಪತ್ ಅವರು ಪಟಾಪಟ ಅಂತ ಎದ್ದು ಅವರು ಮನೆಯಲ್ಲ ಅಂದ್ರೆ ಮನೇಲಿದ್ದವ್ರಿಗೆಲ್ಲ ಖುಷಿ ಒಂಥರ. ಮನೇಲಿದ್ದವ್ರಿಗೆ ಎಲ್ಲರಿಗೂ ಬೇಗ ರೆಡಿ ಆಗ್ರಿ, ಅಣ್ಣವ್ರು ಬರ್ತಾವ್ರೆ, ಬೇಗ ರೆಡಿ ಆಗ್ರಿ, ಅಣ್ಣವ್ರು ಬರ್ತಾವ್ರೆ, ಸಿಹಿ ತಿಂಡಿ ಮಾಡಿ ಅಣ್ಣವ್ರು ಬರ್ತಾವ್ರೆ, ಒಳ್ಳೆ ಊಟ ಮಾಡಿ ಅಣ್ಣವ್ರು ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಮನೆ ಮಂದಿನೆಲ್ಲ ಎಬ್ಬರಿಸಿ ಲವಲವಿಕೆ ಇಕ್ಸ್ತಿದ್ರಂತೆ. ಅಂತ ಒಬ್ಬ ಪುಣ್ಯಾತ್ಮ ಈ ಸಂಪತ್ತು. ಅವ್ರ ಜೊತೆ ಅಣ್ಣವರು ಎಷ್ಟು
ಎಷ್ಟು ಸುಖವಾಗಿ ಸಂತೋಷವಾಗಿ ಅಭಿನಯಿಸ್ತಿದ್ದಂದ್ರೆ ಅದನ್ನ ಹೇಳೋದೇ ನಮ್ಗೆ ಒಂಥರ, ಅವರಿಬ್ರು ಅಭಿನಯ ನೋಡೋದೇ ನಮ್ಗೊಂಥರ ಖುಷಿ ಆಗೋದು. ಇಂಥ ಸಂಪತ್ ಅವ್ರಿಗೆ ಕಾಯಿಲೆ ಇತ್ತು. ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಿನ ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ದುಃಖ ಆಗೋದು. ಅಯ್ಯೋ ಯಾಕಪ್ಪ ನನ್ನೂ ಕರ್ಕೊಂಬಿಡಪ್ಪ, ಯಾಕಪ್ಪ ಇಂಥ ಒಬ್ಬ ಮೇರು ನಟನ ನೀನು ಕರ್ಕೊಂಡ್ಬಿಟ್ಟೆ ಅಂತ ಅಣ್ಣವರು ದೇವ್ರನ್ನ ಬೆಳ್ಕೊಂತ ಇದ್ರು. ಯಾಕಪ್ಪ ಇವ್ರನ್ನ ಕರ್ಕೊಂಡೆ, ಇಂಥವ್ರಿಂದ ಕನ್ನಡ ಚಿತ್ರರಂಗ ಇನ್ನೂ ಬೆಳಿಬೇಕು, ಯಾಕೆ ಇವ್ರನ್ನ ಕರ್ಕೊಂಡ್ಬಿಟ್ಟೆ ನೀನು ಅಂತ ಬಿಟ್ಟು ಅಣ್ಣವರು ದೇವ್ರ ಹತ್ರ ಮುಂದೆ ನಿಂತ್ಕೊಂತ ನೋಡಿ. ಒಬ್ಬ ಸಹ ಕಲಾವಿದರಿಗೆ ನಾವ್ ಯಾವ ತರ ಗೌರವ ಕೊಡಬೇಕು. ಅವರು ನಮ್ಮಂತೆ ಒಬ್ಬರು ನಟರು, ಅದರಲ್ಲೂ ನಮ್ಗಿಂತ ಹೆಚ್ಚಿನವಾದ ನಟರು, ಹಿರಿಯರು ಅಂತೆಲ್ಲ ಅಣ್ಣವರು ಎಷ್ಟು ಪೂಜಿಸ್ತಿದ್ರು ಅಂದ್ರೆ ಒಬ್ಬ ಸಹ ಕಲಾವಿದನ್ನ, ಅದಕ್ಕೆ ಲೆಕ್ಕ ಇಲ್ಲ. ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ಕೆಲವು ನಟರು ಒಬ್ಬರನ್ನ ತುಳಿದ್ಬಿಟ್ರು, ಅಣ್ಣವ್ರ ಮನೆಯವರು ಅಣ್ಣವರು ಬೇರೆ ಕಲಾವಿದರನ್ನ ತುಳಿದ್ಬಿಟ್ರು, ಸಹ ಕಲಾವಿದರನ್ನ ತುಳಿದ್ಬಿಟ್ರು ಅಂತ ಅಪಪ್ರಚಾರಗಳನ್ನ ಮಾಡ್ತಾರೆ. ಆಮೇಲೆ ಇವತ್ತು ಸಹ ಸಂಪತ್ ಅವರ ಮನೆಯಲ್ಲಿ ಅಣ್ಣವರ ದೊಡ್ಡ ಭಾವಚಿತ್ರ ಸಹ ಇವತ್ತಿಗೂ ಇದೆ. ಯಾಕೆ ಈ ತರ ಅಪಪ್ರಚಾರಗಳು ಮಾಡ್ತೀರಾ ಅಂತ. ಮತ್ತೆ ಸಂಪತ್ ಅವರ ಒಂದೇ ವಿಷಯದಲ್ಲ, ನೀವು ಹಿಂದೆ ಹೋದ್ರೆ ನಿಮ್ಗೆ ನಿರ್ದೇಶಕರಾದ ಪುಟ್ಟಣ್ಣ ಕಣಗಳವರ ವಿಷಯದಲ್ಲೂ ಇಷ್ಟೇ. ಪುಟ್ಟಣ್ಣ ಕಣಗಳವರು ಅಣ್ಣವ್ರಿಗೆ ಹಲವಾರು ಅವಮಾನಗಳನ್ನ ಮಾಡ್ಕೊಂಡ್ಬಂದ್ರು. ಅವ್ರು ಮಾಡಿದ್ರು ಅಣ್ಣವ್ರು ಅವ್ರಿಗೆ ಅದೇ ತರದ ಒಂದು ಏನಪ್ಪ ಪ್ರತಿರೋಧ ತೋರದೆ ಅದು ನನ್ನ ಆಶೀರ್ವಾದ ಅಂತ ಅಣ್ಣವ್ರು ತಿಳ್ಕೊಂಡು, ಅಣ್ಣವ್ರು ಪುಟ್ಟಣ್ಣ ಕಣಗಳವರು ತೀರು ಹೋಗ್ಬೇಕಾದ ಸಮಯದಲ್ಲಿ ಅವ್ರ ಆಸ್ಪತ್ರೆಯಲ್ಲಿದ್ದಾಗ ಅವ್ರನ್ನ ಹೋಗಿ ಆಸ್ಪತ್ರೆಯಲ್ಲಿ ನೋಡಿದಂತ ಕೆಲವು ಸ್ಥಳಗಳಲ್ಲಿ ಅಣ್ಣವರು ಪ್ರಮುಖ. ಪುಟ್ಟಣ್ಣ ಕಣಗಳವರು ಸಾಕಿದಂತ ಹಲವಾರು ಹೀರೋಗಳಿದಾರಲ್ಲ, ಅವ್ರು ಯಾರು ಸಹ ಅವತ್ತು ಬಂದಿಲ್ಲ. ಅಣ್ಣವ್ರು ಹೋಗಿ ಪುಟ್ಟಣ್ಣ ಕಣಗಳವ್ರನ್ನ ಮಾತಾಡಿಸಿ, ನೀವೇನು ಆಗಲ್ಲ, ನೀವು ಬೇಗ ಗುಣಮುಖರಾಗ್ತೀರಾ, ನಿಮ್ಮ ಚಿತ್ರದ ಅಭಿನಯಿಸ್ತೀನಿ ಅಂತ ಬಿಟ್ಟು ಪುಟ್ಟಣ್ಣ ಕಣಗಳವ್ರಿಗೆ ಅಣ್ಣವ್ರು ಹೇಳಿ ಬಂದಿದ್ರು. ಇದು ಅಣ್ಣವರು ಸಹ ಕಲಾವಿದರ ಜೊತೆ ಎತ್ತಿದ್ದಂತ ಒಂದು ಸೌಜನ್ಯ. ತುಳಿದ್ರು ಅನ್ನೋರಿಗೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಇನ್ನು ಸಂಪತ್ ಅವ್ರ ಜೊತೆ ಅಣ್ಣವರ ಸೂಪರ್ ಹಿಟ್ ಚಿತ್ರಗಳು ನಿಮ್ಗೆ ನೋಡ್ಬೇಕಂದ್ರೆ ಅಬ್ಬಾಬಾಬಾ. ಸಂಪತ್ ಅವರು ಮತ್ತೆ ಅಣ್ಣವರ ಅಭಿನಯದಂತ ಬಡವರ ಬಂಧು ಈ ಚಿತ್ರದ ಹಾಡು, ಅಬ್ಬಾ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ. ಈ ಹಾಡು ಇವತ್ತಿಗೂ ಸಹ ಕರ್ನಾಟಕದ ಪ್ರತಿಯೊಬ್ಬರ ಕನ್ನಡಿಗರ ಹೃದಯದಲ್ಲಿದೆ. ಅಣ್ಣವರು ಹಾಗೂ ಸಂಪತ್ ಅವರು ಎಂತ ಅದ್ಭುತವಾದ ಅಭಿನಯ. ಇನ್ನು ನಿಮ್ಗೆ ಶಂಕರ್ ಗುರು ಎಂತ ಆಕ್ಟಿಂಗ್ ರೀ. ಅಣ್ಣವರೇ ಒಂದು ಡೈಲಾಗ್ ಹೇಳ್ತಾರೆ ಅದರಲ್ಲಿ, ತಾತ ನಿನ್ನ ನೋಡ್ತಾ ಇದ್ರೆ ಲಂಡನ್ ಒಂದು ಟಿವಿ ನಿಮ್ಮ ಭಾಷಣ ಕೇಳ್ತಾ ಇದ್ರೆ ಲಂಡನ್ ನಲ್ಲಿ ಕೇಳ್ದಂಗ ಆಗತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದ್ಭುತ. ಅದೇ ತರ ನಿಮ್ಗೆ ತ್ರಿಮೂರ್ತಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಸಂಪತ್ ಅವರ ಅಣ್ಣವರ ಕಾಂಬಿನೇಷನ್ ಯಾವ ತರ ಇತ್ತಂದ್ರೆ ಒಂಥರ ರೋಮಾಂಚನ. ಇದು ಒಂದು ಚಿಕ್ಕ ಉದಾಹರಣೆ ಅಷ್ಟೇ, ಅಣ್ಣವರು ಮತ್ತು ಸಹ ಕಲಾವಿದರು ಹೇಗಿರ್ತಾರೆ ಅನ್ನೋದಕ್ಕೆ. ಈ ತರ ಹಲವಾರು ಉದಾಹರಣೆಗಳು ಸಾವಿರಾರಿದೆ. ಇದನ್ನ ಅವರ ಅಣ್ಣವರು ಸಂಪತ್ ಅವ್ರ ಮೇಲಿದ್ದ ಅಭಿಮಾನ, ಮತ್ತೆ ಅವರು ದಿನ ಅವ್ರನ್ನ ನೋಡ್ತಿದ್ದ ಅಭಿಮಾನ ಎಲ್ಲಾನು ಸಹ ಅಣ್ಣವರೇ ಸಹ ತಮ್ಮ ಕಥಾ ಜೀವನದ ಕತೆ ಪುಸ್ತಕ ಕಥಾನಾಯಕನ ಕಥೆಯಲ್ಲಿ ಅಣ್ಣವರೇ ಸಹ ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಹೀಗೆ ಇನ್ನು ಹಲವಾರು ಅಣ್ಣವರ ವಿಚಾರಗಳನ್ನು ಹಾಗೂ ಕನ್ನಡ ನಾಡು ನುಡಿಯ ವಿಚಾರಗಳನ್ನ ನಾನು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.